ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಿನಿ ಕಿಚನ್ಗೆ ಸ್ವಾಗತ. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದ್ಬಿಟ್ಟು ನಾನು ತುಂಬ ಆರೋಗ್ಯಕರವಾಗಿ ಹಾಗೂ ತುಂಬ ರುಚಿಕರವಾಗಿರುವಂತಹ ಹಾಗೂ ಎಲ್ಲೂ ಸಹ ಅಕ್ಕಿಯನ್ನು ಬಳಸದೆ ಮಾಡಿರುವಂತಹ ರಾಗಿ ದೋಸೆ, ಫಿಂಗರ್ ಮಿಲ್ಲೆಟ್ ದೋಸೆನ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಇರುವಂತಹ ರಾಗಿಯನ್ನು 1.5 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕಪ್ ಅಥವಾ ಗ್ಲಾಸ್ ಮೆಜರ್ಮೆಂಟಲ್ಲಿ ಎಲ್ಲ ಅಳತೆಗಳನ್ನು ಸರಿಯಾಗಿ ಹಾಕ್ಕೋಬೇಕಾಗುತ್ತೆ. ಹಾಗೆ ನಾನು ಯಾವ ಅಳತೆಯಲ್ಲಿ ರಾಗಿ ತೊಗೊಂಡಿದ್ನಲ್ವ ಅದೇ ಅಳತೆಯಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಗೂ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳುಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. 1.5 ರಾಗಿಗೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಗೂ 1 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದನ್ನು 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ರಾಗಿಯಲ್ಲಿ ತುಂಬ ಡಸ್ಟ್ ಇರೋದ್ರಿಂದ ಇದನ್ನು ಚೆನ್ನಾಗಿ ತೊಳ್ಕೊಂಡಾದಮೇಲೆ ರಾಗಿ ಮತ್ತು ಉದ್ದಿನಬೇಳೆ ನೆನೆಯುವಷ್ಟು ನೀರನ್ನು ಹಾಕ್ಕೊಂಡು ಸುಮಾರು 6 ರಿಂದ 7 ಗಂಟೆಗಳ ಕಾಲವರೆಗೆ ಇದನ್ನು ನಾವು ನೆನೆ ಹಾಕಬೇಕಾಗುತ್ತೆ. ನೆನೆ ಹಾಕಬೇಕಾದ್ರೆ 1 ಹಿಡಿ ಕಡಲೆಕಾಳನ್ನು ಸಹ ನೆನೆ ಹಾಕಬೇಕಾಗುತ್ತೆ. ಆ ಕ್ಲಿಪ್ ಮಿಸ್ ಆಗಿದೆ, ನೀವು ಕಂಪಲ್ಸರಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ದೋಸೆಗಳು. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಹಾಕ್ಕೊಂಡಿರೋ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೆನ್ಕೊಂಡಿದೆ. ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡಾದಮೇಲೆ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೋಬೇಕು. ಅಗತ್ಯವಿರುವಷ್ಟು ನೀರನ್ನು ಸೇರಿಸಿಕೊಳ್ಳುತ್ತಾ ಮಿಕ್ಸಿ ಹಾಕ್ಕೋಬೇಕಾಗುತ್ತೆ. ನೋಡಿ, ತುಂಬ ನೀರಾಗಿಯೂ ಸಹ ಮಾಡ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಸಹ ಮಾಡ್ಕೋಬಾರ್ದು. ದೋಸೆ ಹಿಟ್ಟಿನ ಹದದಲ್ಲಿ ನಾವು ರುಬ್ಕೊಂಡು ಒಂದು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ಈ ರಾಗಿಯಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ, ಐರನ್, ಫೈಬರ್ ಇದೆ. ಇದು ಡಯಾಬಿಟಿಕ್ ಪೇಷಂಟ್ಗಳಿಗೆ ಹಾಗೂ ಬೆಳೆಯುವ ಮಕ್ಕಳಿಗಂತೂ ತುಂಬ ಆರೋಗ್ಯಕರವಾಗಿರುವಂತಹ ಇದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಉಪ್ಪು ಮತ್ತು ಸೋಡಾ ಪುಡಿ ಹಾಕ್ಕೋಬಾರ್ದು. ಈ ಹದದಲ್ಲಿ ನಾವು ಹಿಟ್ಟನ್ನು ರುಬ್ಕೋಬೇಕು. ಅತಿಯಾಗಿ ಗಟ್ಟಿಯಾಗಿ ಇರಬಾರ್ದು, ತುಂಬ ತೆಳುವಾಗಿ ಸಹ ಇರಬಾರ್ದು. ಈ ಹದದಲ್ಲಿ ನಾವು ರುಬ್ಕೊಂಡು ಇಟ್ಕೋಬೇಕು. ಇವಾಗ ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಡೇನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅಂತ. ಈ ಥರ ಫರ್ಮೆಂಟ್ ಆದರೆ ಇದಕ್ಕೆ ಸೋಡಾ ಪುಡಿ ಹಾಕುವ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ನಾನು ರುಬ್ಕೊಂಡಿರೋ ಹಿಟ್ಟು ಪರ್ಫೆಕ್ಟ್ ಹದದಲ್ಲಿ ಇರೋದ್ರಿಂದ ನಾನು ನೀರನ್ನು ಹಾಕ್ತಾಯಿಲ್ಲ. ನೀವು ಮಾಡ್ಕೊಂಡಿರೋ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ನೀರನ್ನು ಸಹ ಹಾಕ್ಕೋಬೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಹಿಟ್ಟು ಬುರುಗಾಗಿ ಫರ್ಮೆಂಟ್ ಆಗಿದೆ ಅಂತ. ಈ ರೀತಿ ಆದರೆ ಸೋಡಾ ಪುಡಿ ಹಾಕ್ಕೊಳ್ಳಾರ್ದೆ ನಾವು ದೋಸೆಗಳನ್ನು ಚೆನ್ನಾಗಿ ಮಾಡ್ಕೋಬೋದು. ಈಗ ಹಂಚು ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಒಲೆ ಮೇಲೆ. ಇವಾಗ ಹಂಚು ಚೆನ್ನಾಗಿ ಕಾದಿದೆ. ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿಯಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ದೋಸೆ ಹಾಕಬೇಕಾದ್ರೆ ಯಾವುದೇ ರೀತಿಯಾಗಿ ಹಂಚಿಗೆ ಅಂಟುವುದಿಲ್ಲ. ಹಾಗೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ದೋಸೆಗಳನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ 1 ಸೌಟಿಂದ ಹಿಟ್ಟನ್ನು ಹಾಕ್ಕೊಂಡು ತೆಳುವಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಬೇಕಾದರೂ ಸಹ ಮಾಡ್ಕೋಬೋದು, ತೆಳುವಾಗಿ ಬೇಕಂದರೂ ಸಹ ಮಾಡ್ಕೋಬೋದು. ಇವಾಗ ಹಿಟ್ಟು ಮೇಲ್ಗಡೆ ಬೆಂದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಿಧಾನವಾಗಿ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಹಾಗೆ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಅಲ್ಲದ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಇಲ್ಲ ಶೇಂಗಾ ಚಟ್ನಿ ಜೊತೆಗೂ ಸಹ ತುಂಬ ರುಚಿಯಾಗಿರುತ್ತೆ. ಹಾಗೆ ಇನ್ನೊಂದು ದೋಸೆನೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ತೆಳುವಾಗಬೇಕಂದ್ರೂ ಸಹ ಹಾಕ್ಕೋಬೋದು ಈ ದೋಸೆಗಳನ್ನು. ದೋಸೆ ಹಾಕ್ಕೊಂಡ್ಮೇಲೆ ಹಿಟ್ಟು ಮೇಲ್ಗಡೆ ಬೆಂದಾದಮೇಲೆ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಒಂದು 2-3 ನಿಮಿಷ ಆದಮೇಲೆ ನಿಧಾನವಾಗಿ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ಅಕ್ಕಿಯನ್ನು ಬಳಸ್ಕೊಳ್ಳಾರ್ದೆ ತುಂಬ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿರುವಂತಹ ಈ ರಾಗಿ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.